ಸಾಧ್ಯ ಇಲ್ಲ, ಇಷ್ಟೇ ಕಾರಣ ಅಂತ ಹೇಳ್ತಾರೆ. ಏನೇ ವಿದ್ಯಾಭ್ಯಾಸ ತಗೊಂಡು ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ 100ಗೆ 100 ತಗೊಂಡು ಬದುಕ್ತಾ ಇದ್ದೀವಿ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಮಾತ್ರ ಲಿಮಿಟ್. ಒಂದು ವೇಳೆ ನೀವು ಬರೀ 100 ಮಾರ್ಕ್ಸ್ ಬರೀ 50 ಮಾರ್ಕ್ಸ್ ತಗೊಳ್ಳಿ, ಬಟ್ ಆ ಕಲಿತಂಥ ವಿದ್ಯೆ ನೀವು ತಗೊಂಡಂಥ ಮಾರ್ಕ್ಸಲ್ಲಿ ನಿಮ್ಮ ಕೌಶಲ್ಯತೆಯನ್ನು ಯಾರು ತೋರಿಸ್ತು ಅಂದಾಗ ನೀವು ನಿಜವಾಗ್ಲೂ 100 ಮಾರ್ಕ್ಸ್ ತಗೊಳ್ಳೇಬೇಕು. ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಪುಸ್ತಕದಲ್ಲಿರೋ ಓದಲ್ಲ. ನೀವು 1 ಅವರ್ ಕೂತ್ಕೊಂಡ್ರೆ ಏನು ಬೇಕಾದ್ರೂ ಗೊತ್ತಿಲ್ಲ. ಕಲಿತಕ್ಕಂಥ ವಿದ್ಯೆನ ನಾವು ಯಾರೂ ಕಲಿತಾ ಇಲ್ಲ. ದಯವಿಟ್ಟು ಫಸ್ಟು ನಾವು ಕ್ರೀಡೆ ಇರ್ಬೋದು, ಮತ್ತು ಮೇಡಮ್ ಅವ್ರು ಹೇಳಿದಾಗ ಕಂಪ್ಯೂಟ್ರು ಕಲಿಬೇಕು. ನಾವು ಅಲ್ಲಿ ಕಂಪ್ಯೂಟರ್ ಹೋದಾಗ ಏನಂತ ಗೊತ್ತಿಲ್ಲ, ನಿಮ್ಗೆ ಯಾರೊಬ್ಬರು ನೋಡಿ ಮೊಬೈಲ್ ಹಿಡ್ಕೊಂಡು ನಿಂತಿರ್ತೀರ, ಬೇರೆ ಏನೂ ಮಾಡೋದು. ದಯವಿಟ್ಟು ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಿ. ಆಮೇಲೆ ನೋಡಿ ಹೊರಚೆಲ್ದಾಗ ಅದೇ ಮುಂದೆ ಫೇಮಸ್ ಆಗ್ಬೋದು, ಪ್ರಸಿದ್ಧಿ ಆಗ್ಬೋದು. ನಾವೆಲ್ಲರೂ ಕೂಡ ಏನು ಗಾದೆ ಕೇಳಿದ್ದೀವಿ. ಪಾಪ ಅವರು ಕತ್ಲಲ್ಲಿದ್ದು ದಿನ ಸಂಜೆ 5 ಗಂಟೆ ಆದರೆ ನಮ್ಮ ಆ ಮುಳುಗಡೆ ಸಂತ್ರಸ್ತರಿಗೂ ಮತ್ತು ಸಾಗರಕ್ಕೂ ಯಾವುದೇ ಒಂದು ಸಂಪರ್ಕ ಇಲ್ಲದಂಥ ಒಂದು ಪ್ರಸಂಗ ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇದನ್ನೆಲ್ಲ ಮನಗಂಡಂಥ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಇಲ್ಲಿಯ ಒಂದು ಬದುಕು, ನಮ್ಮ ಗರ್ಭಿಣಿ ತಾಯಿಂದರು ಕೂಡ ಆಸ್ಪತ್ರೆಗೂ ಕೂಡ ಬರಲಿಂದ ಒಂದು ಪರಿಸ್ಥಿತಿ, ಒಂದು ತೆಪ್ಪದಲ್ಲಿ ಬರಬೇಕಾದಾಗ ಸುಮಾರು 10-20 ಜನ ಮುಳುಗಿ ತನ್ನ ಜೀವವನ್ನು ತೆತ್ತಿದ್ರು. ಈ ರೀತಿ ಅನೇಕ ಕಹಿ ಘಟನೆಗಳ ಮಧ್ಯದಲ್ಲಿ ಇವತ್ತು ಇಂಥ ಒಂದು ಬೆಳಕಿನ ಒಂದು ಕೆಲಸ ಇವತ್ತು ಆಗಿದೆ ಅಂತೇಳಿ ಇವತ್ತು ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ